ಓಕೆ ಬಾಯ್ಸ್, ಎರಡು ಟೀ ತಗೊಂಡಿದ್ವಿ. ಸೊ ಅದನ್ನು ಚೆಕ್ಔಟ್ ಮಾಡೋ ಟೈಮಲ್ಲಿ ಪೇ ಮಾಡಬೇಕು ಅಂದರು. ಇವಾಗ ಪೇ ಮಾಡಾಯಿತು. ಕೊಡ್ರಿ. ಲಾಕ್ ಆಗೈತಾ ಗೇಟ್ ಓಪನರ್? ಹೇಳಿ ಸ್ಟ್ರೈಟ್ ತಳ್ಬೇಕು. ಸುಸ್ತಾಗ್ಬಿಟ್ಟಿರ್ತಾಳೆ ಇವಾಗ. ಸೊ ಇವಾಗ ನಮ್ಮ 300 ಕಿಲೋಮೀಟರ್ನ ಪಯಣ, 301 ಕಿಲೋಮೀಟರ್ನಕ್ಕೆ ಹೋದೆ, ಅದಕ್ಕೆ ತೊಲ್ಬಿಟ್ಟೆ. 300 ಕಿಲೋಮೀಟರ್ಸ್ ಹೋಗಬೇಕು ಬಾಯ್ಸ್. ಮಳೆ ಇರಲಿಲ್ಲ ಆ್ಯಕ್ಚುಲಿ, ಬಟ್ ಇವಾಗ ಸ್ವಲ್ಪ ಸೋನೆ ಶುರುವಾಗೈತೆ. ಬನ್ರಿ ಮ್ಯಾಪ್ ರಂಜಿತಾ, ಬನ್ರಿ ಮ್ಯಾಪ್ ರಂಜಿತಾ ಅಂದೆ. ಮಳೆನೇ, ಇಟ್ಸ್ ರೈನಿಂಗ್ ಯಾರ್ ಅತ್ತೆ. ಬುದ್ಧ ಚಲೇ. ಈ ಗ್ಲೌಸು ಅವೆಂಜರ್ಸ್ ಎಂಡ್ ಗೇಮ್ ಅನ್ನೋ ಥರ ಐತೆ. ಇಲ್ಲಿ ಇಲ್ಲಿಂದ ಎಕ್ಸಾಕ್ಟ್ 6 hours ತೋರಿಸ್ತೈತೆ ಬಸ್ ಗೂಗಲ್ ಮ್ಯಾಪ್ಸು. ಓ ಚಲೆ ನಮ್ಮ ಬಾಯ್ಸ್ ಎಲ್ಲಿ ಉಳ್ಕೊಂಡಿದ್ದಾರೋ ಗೊತ್ತಿಲ್ಲ. ನಮ್ಮ ಸಂಜಯ್ ಬ್ರೋ ಮತ್ತು ನಿತಿನ್ ಬ್ರೋ ಅವ್ರ ಹತ್ರ ನೆನ್ನೆ 1 hour ಮಾತಾಡಿ, ಅದಾದಮೇಲೆ ಅವರು ಹೋಗೋ ಪ್ಲೇಸಿಗೆ ಅವರೊಂದು ಈ ಕಡೆ ಅಬಾಂಡೆಡ್ ಸಿಟಿ ಇದೆಯಂತೆ. ಸೊ ಅಬಾಂಡೆಡ್ ಸಿಟಿ ನೋಡಬೇಕು ಅಂತ ಹೋಯ್ತವ್ರೆ. ಬಟ್ ನಮ್ಮ ರೂಟ್ ಬೇರೆ ಕಡೆ ಐತೆ, ಈ ಕಡೆ ಪ್ಲ್ಯಾನ್ ಮಾಡಿದ್ವಿ ನಾವು. ಸೊ ನಾವು ಈ ಕಡೆ ಸ್ಟಿಕನ್ ಹಾಕ್ಬಿಟ್ಟು ಈ ಕಡೆ ಹೋಗೋಣ ಅಂತ ಹೊರಟಿದ್ದೀವಿ. ಅವರು ಅಲ್ಲಿಗೆ ನಿಯರ್ ಎಲ್ಲಾಗುತ್ತೋ 100 kilometers ಏನೋ ಇದೆ ಅಂತೆ ಅಲ್ಲಿಂದ. ಅಲ್ಲಿ ನಿಯರ್ ಎಲ್ಲಾಗುತ್ತೋ ಅಲ್ಲೋಗಿ ಉಳ್ಕೊಂತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೋದ್ರು. ಈ ಕಡೆನಾ ಅಲ್ಲೋಗಿ ಉಳ್ಕೊಂತೀವಿ ಅಂತ ಹೋದರು. ಸೊ ನಾವು ಮನೆಗೆ ಹೋಗಿ ಅಥವಾ ರೂಮ್ಗೆ ಹೋಗಿ ತಾಚಿ ಮಾಡಿ ಇವಾಗ ಬೆಳಗ್ಗೆನೆ 6:25 ಬಿಟ್ಟಿದ್ದೀವಿ. ಪರವಾಗಿಲ್ಲ, ಬೇಗನೆ ಬಿಟ್ಟಿದ್ದೀವಿ. 6 ಗಂಟೆಗೆ ಬಿಡೋಣ ಅಂದ್ಕೊಂಡ್ವಿ. ಇಟ್ಸ್ ಓಕೆ. ಒಳ್ಳೆ ನಿದ್ದೆ ಬಂತು ಗುರು. ದಟ್ಸ್ ಆಲ್ ವಿ ವಾಂಟ್. ಈ ಥರ ರೈಡೆಲ್ಲ ಬಂದಾಗ ರೈಡ್ ಎಷ್ಟು ಇಂಪಾರ್ಟೆಂಟೋ ನಿದ್ದೆನೂ ಅಷ್ಟೇ ಇಂಪಾರ್ಟೆಂಟು. ಅಂದರೆ ನೆಕ್ಸ್ಟ್ ಡೇ ಮೂಡೆಲ್ಲ ಡಿಪೆಂಡ್ ಆಗೋದೇ ಈ ನಿದ್ದೆ ಮೇಲೆ. ನಿನ್ನೆ ನಾವು ಬರಬೇಕು ಅಂದ್ಕೊಂಡಿದ್ದು ಕಾಂದಲ ವ್ಯೂ ಪಾಯಿಂಟ್ ಇದೆ ನೋಡ್ರಪ್ಪ. ಸನ್ರೈಸ್ ಆಗ್ತೈತೆ ರೀ. ಆಗಿಲ್ಲ ಅಲ್ಲ, ಆಗೈತಾ ಅಂತ ಆಲ್ರೆಡಿ. ಹಾಂ ಅದೇನಾ ಅಂತ ಕಾಂದಲ ವ್ಯೂ ಪಾಯಿಂಟು. ಹಾಂ ಓ ಸಕ್ಕತ್ತಲ್ಲ. ಡ್ರೋನ್ ವ್ಯೂ ಅಲ್ಲಿ ಹೆಂಗೆ ಕಾಣಿಸುತ್ತಲ್ಲ ಇದು ಇವಾಗ. ಕ್ರೇಜಿ. ಹಾಂ ಹೌದು, ಫೋನಲ್ಲೇ ಕಾಣಿಸಲ್ಲ ಅಂದರೆ ಕ್ಯಾಮ್ರಾದಲ್ಲಿ ಇನ್ನೂ ಕಾಣಿಸಲ್ಲ. ಗೋಪ್ರೋದಲ್ಲಿ ಮುಂಬೈ ಪುಣೆ ಎಕ್ಸ್ಪ್ರೆಸ್ ಹೈವೇ ಅದೇನಾ? ಅದಲ್ಲ ಅನಿಸುತ್ತೆ. ಇಲ್ಲ ಅಲ್ಲಿ ಯಾವುದೋ ಬ್ರಿಡ್ಜ್ ಕಟ್ತವ್ರು ನೋಡ, ಹತ್ರ ಮಾಡೋಕ್ಕೆ ಟನಲ್ ಮಾಡ್ತಾರೆ ಅನ್ಸುತ್ತೆ ಅದನ್ನು ತಾನೇ. ರಾಂಜ್ ಇದಲ್ಲ ಕಾಂದಲ ವ್ಯೂ ಪಾಯಿಂಟು. ಅಲ್ಲಿ ಡ್ಯಾಮ್ ಇತ್ತು ಕಣ. ಸೊ ಡ್ಯಾಮ್ ಅಂತೀವಿ ನೋಡು, ಫಾಲ್ಸ್ ಇತ್ತು. ಏಯ್ ನೆನ್ನೆ ಸಂಜೆ ಅವ್ರು ಫೋಟೋ ಕಳಿಸಿದ್ರಲ್ಲ, ಅದು ಬೇರೆ. ಓಕೆ, ವ್ಯೂ ಪಾಯಿಂಟ್ ಕಾಣಿಸ್ತಲ್ಲ ಇಲ್ಲೇನೆ. ಹಾಂ, ಆ ಬ್ರಿಡ್ಜ್ ಏನು ಸಕ್ಕತ್ತಾಗಿ ಕಾಣಿಸ್ತೈತಲ್ಲ, ಲೈಟೆಲ್ಲ ಹಾಕಿರೋದಕ್ಕೆ. ಹಂಗೆ ನೋಡೋಣ ಒಂದು ನಿಮಿಷ ಅಂತ. ಎಕ್ಸ್ಪ್ರೆಸ್ ಹೈವೇಲ್ ಅಲೋ ಇಲ್ಲ ಬಾಯ್ಸ್ ಬೈಕ್ಗೆ. ಈ ಥರ ಚಿಕ್ಕ ರೋಡೆ, ಬಟ್ ಸ್ಟಿಲ್ ನೈಸ್. ಬಟ್ ಟೈಮ್ಸ್ ಆಗಲ್ಲ ಅಷ್ಟೇ, ಬಿಟ್ಟರೆ ಸಕ್ಕತ್ತಾಗಿರುತ್ತೆ ಮಾತ್ರ.
ಯಾವ್ಯಾವ ಬೆಟ್ಟ ಇಳಿಸ್ತೇ ಇರೋ. ಹಾಂ ಇಲ್ಲಿ ಹಾಂ ಓಕೆ 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 ಓಕೆ. ಹೌದು ರೀ, ಪಾರ್ಸಲ್ ಎಲ್ಲ ತಗೋಬೇಕಲ್ಲ, ಪಾರ್ಸೆಲ್ ಎಲ್ಲ ತರಬೇಕಲ್ಲ ಲಾರಿಯವರು ಒಂದೇ. ಇವಾಗ ಯಾವುದೋ ಹೈವೇಗೆ ಬಂದ್ವಪ್ಪ. ಹೊರಟಾಗಿಂದ 1.25 ಗಂಟೆ ಆಯಿತು. 1.25 ಗಂಟೆಗೆ 65 ಕಿಲೋಮೀಟ್ರ್ ಬಂದಿದ್ದೀವಿ ನಾನ್ ಸ್ಟಾಪ. ಎಲ್ಲ ಫುಲ್ಲು ಘಾಟ್ ರೋಡ್ ಇಲ್ವಾ, ಆ ಥರ ರೋಡಲ್ಲೇ ಬಂದಿರೋದು. ಸೊ ಇವಾಗ ಒಂದು ಹೈವೇ ಸಿಕ್ಕೈತೆ. ಈ ಹೈವೇ ಎಷ್ಟು ದೂರ ಇರ್ತದೆ ಏನೋ ಅದು ಗೊತ್ತಿಲ್ಲ. ಇವಾಗ ಹೊಟ್ಟೆ ಹಸಿಯೋಕ್ಕೆ ಸ್ಟಾರ್ಟ್ ಆಗ್ತೈತೆ, ತಿಂಡಿ ತಿನ್ನೋಕ್ಕೆ ಜಾಗ ಹುಡುಕ್ಬೇಕು. ದಟ್ಸ್ ಇಟ್, ದಟ್ಸ್ ಹೌ ಇಟ್ ಗೋಸ್. $33,000 ಕಂಪ್ಲೀಟ್ ಆಯಿತು ಬಸ್ ಚಾರ್ಲಿ. ಹಂಗೆ ನಮಗೆ ಹೋಟೆಲ್ ಕೂಡ ಸಿಕ್ತು ಇಲ್ಲೇ ಸ್ಟಾರ್ಟಿಂಗಲ್ಲೇ. ಸುಮ್ಮನೆ ಜಾಸ್ತಿ ಒಳಗೆ ಹೋಗೋದು ಸಿಗುತ್ತೆ ಅಂತ ಹುಡುಕ್ಯಂತ ಹೋದರೆ ಒಂದೊಂದ್ಸಲ ಸಿಗೋದೇ ಇಲ್ಲ. ಸೊ ಅದಕ್ಕೆ ಇಲ್ಲೇ ಸ್ಟಾಪ್ ಮಾಡಿಬಿಟ್ವಿ. ಚಲೆ ತಿಂಡಿ ಎಲ್ಲ ತಿಂದ್ಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋಣ. ಕಾಣಿಸುತ್ತೆ, ನಾನು ಕಾಣಿಸಲ್ಲ. ಕಾಣಿಸ್ತೀನಿ ಮೋಸ್ಟ್. ಇಡ್ಲಿ ಇದ್ದಾವೆ ಚೆನ್ನಾಗಿಲ್ವಾ? ಚಲೋ ಬಸ್ ಚಲೋ 3 ದಿವಸದಿಂದ ಇಡ್ಲಿನೇ ನಮ್ಮ ತಿಂಡಿ ತಾನೇ. 4 ದಿನದಿಂದ ಇಡ್ಲಿ ತಿಂತಾನೇ ಇದೀವಿ ಬಸ್. ಬೆಳಗ್ಗೆ ತಿಂಡಿಗೆ ಇಡ್ಲಿ, ಮಧ್ಯಾಹ್ನ ಊಟ ಸಿಕ್ಕಿದ್ರೆ ಊಟ. ಊಟ ಮಾಡಿದ್ವಾ, 1-2 ದಿನ ಮಾಡಿದ್ವಿ. 4 ದಿನ ಆಯ್ತಾ ರೀ ಆಲ್ರೆಡಿ. 4 ದಿನ ಆಯ್ತಾ? ಗೊತ್ತೇ ಆಯ್ತಾ ಇಲ್ಲ ನನಗೆ. 4 ದಿನ ಅನಿಸ್ತಾನೆ ಇಲ್ಲ ಅಂದೆ. ದೆನ್ ಇಟ್ಸ್ ಫೀಲಿಂಗ್ ಗುಡ್ ಬಾಯ್ಸ್. ಎಷ್ಟೇ ದಿನ ಹೊರಗಿದ್ದೀವಿ ಅಂತ ಗೊತ್ತಾಗಿಲ್ಲ ಅಂದರೆ ಚೆನ್ನಾಗೈತೆ ಅಂತ. ಸೊ ಇವಾಗ 65 ಬಂದಿದ್ವಲ್ವ, 130 ಆಗೈತೆ. ನೆಕ್ಸ್ಟ್ ಒಂದು 70ಗೆ ಸ್ಟಾಪು, ಅಂದರೆ 200 ಕಿಲೋಮೀಟರ್ಸು. ಸ್ಟಿಲ್ ನಾವು ಇನ್ನೂ 240 ಕಿಲೋಮೀಟರ್ಸ್ ಏನೋ ಹೋಗ್ಬೇಕು. ರೋಡ್ ಹಿಂಗೆ ಇರಲಪ್ಪ ಸಾಕು. ಹಿಂಗೆ ಅಂದರೆ ಈ ಥರ ಹೈವೇ ಇದ್ದರೆ ಪಿಕಪ್ ಮಾಡ್ಬೋದು, ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೆ. ನಾವು ಬೆಳಗ್ಗೆ 6:15ಗೆ ಸ್ಟಾರ್ಟ್ ಮಾಡಿದ್ದು ರೈಡು, ಇವಾಗ 9:30. ಹಾಂ ನಿಲ್ಲಿಸ್ತೀನಿ. ನಮ್ಮ ಅರ್ಧಂಗಿಗೆ ವಾಟರ್ ಬ್ರೇಕ್ ಬೇಕಂತೆ. ಸೊ ನೀಡ್ ಟು ಸ್ಟಾಪ್. ನನಗೂ ನೀರು ಕುಡಿಯೋಂಗೆ ಆಯ್ತೈತೆ. ಮಾತ್ರ ಎಲ್ಲಿಂದ ಎಲ್ಲಿ ತನಕ ಹೋಗಿ ಬಸ್ ಬೆಟ್ಟಗಳೇ ಇದ್ದಾವೆ ಬರೀ. ಬೆಟ್ಟ ಯಾವುದೋ ಕವಾಸಕ್ಕೆ ಹೋಗ್ತೈತೆ. ಬಂಗಾರು ಇದೇ ವರ್ಸಸ್ 650 ಹೇಳಿದ್ದು ನಾನು. ಇದೇನೇ ವರ್ಸಸ್ 650. ಅಲ್ಲ ಬಂಗಾರು, ಈ ಅಣ್ಣ ಅಲ್ಲಿದ್ದಲ್ವ, ಯಾವ ಗ್ಯಾಪಲ್ಲಿ ಬಂದ್ಬಿಟ್ಟ? ಈ ಗಾಡಿನೇ ಅಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಬೇರೆಯವ್ರು ಇರ್ಬೋದು. ಅಲ್ಲಿ ನಮ್ಮಿಂದ ಹಿಂದೆ ಒಬ್ರು ನಿಂತಿದ್ರು ಬಾಯ್ಸ್. ನಾವು ಓವರ್ಟೇಕ್ ಮಾಡ್ಕೊಂಡು ಬಂದ್ವಿ. ಅಂದರೆ ಅವ್ರು ಸ್ಟಾಪ್ ಮಾಡಿದ್ರು, ನಾವು ನಮ್ಮ ಪಾಡಿಗೆ ಬಂದ್ವಿ. ಸೊ ಯಾವ ಗ್ಯಾಪಲ್ಲಿ ಬೇರೆ ರೂಟಲ್ಲಿ ಏನಾದರೂ ಬಂದ್ಬಿಟ್ರೋ ಏನೋ ಗೊತ್ತಿಲ್ಲ. ನಮ್ಮನ್ನು ಓವರ್ಟೇಕ್ ಅಂತೂ ಮಾಡಿಲ್ಲ. ನೆಕ್ಸ್ಟು ಆ ಗಾಡಿ ಅಂತ ನಮ್ಮ ಅರ್ಧಂಗಿಗೆ ಹೇಳ್ತಾ ಇದ್ದೆ ನಾನು. ನೋಡಿದ ಬೈಕೆಲ್ಲ ಹೇಳ್ತೀನಿ, ನೆಕ್ಸ್ಟ್ ಆ ಬೈಕು ಅಂತ. ಚೆನ್ನಾಗಿ ಬರುತ್ತಾ? ಹವಾ ಹೇ ಟೀಕೆ.
ಟಡಾ ಟಡಾ ಅವ್ರು ಕೇಳಿದ್ರು, ನಾವು ನಮ್ದು ಕೇಳಬೇಕಿತ್ತು. ಚಲೋ ಬಾಯ್ಸ್, ಚಲೋ ಚಲೋ ಟನಲ್ ಒಳಗಡೆ ಹೋಗೋಣ. ಸ್ವಲ್ಪ ಲೈಟ್ ಐತೆ ಈ ಟನಲಲ್ಲಾದ್ರೂ. ಅಯ್ಯಯ್ಯೋ ನೀರು ಹೊಡಿತು. ವಿಂಡ್ ನೈಸ್ ಬರುತ್ತೆ ಬಾಯ್ತು. ಯಾಕೆ ಅಂದರೆ ಸ್ವಲ್ಪ ವೈಸರ್ ಓಪನ್ ಮಾಡಿದ್ವಿ. ಅಲ್ಲಿ ನೋಡ್ರಿ, ಅಲ್ಲೆಲ್ಲ ಓಪನ್ ಮಾಡೋರೆ, ಏನೋ ಮಾಡ್ತವ್ರೆ. ಯಪ್ಪ ರಂಜ್ ಅಲ್ಲಿ ನೋಡಿ, ಕ್ರೇಜಿ. ಟನಲ್ ಒಳಗಡೆ ಓಡ್ಸೋಕೆ ಒಂಥರ ಕ್ರೇಜಿ ಆಗಿರುತ್ತೆ ಬಾಯ್ಸ್. ಇಲ್ಲೆಲ್ಲ ರೋಡ್ ಮಾಡೋರಪ್ಪ ಸಂದಿಲೆಲ್ಲ. ಇಂಜಿನಿಯರಿಂಗ್ ಮಾರ್ವೆಲ್ಸ್. ಕ್ರೇಜಿ ಆಗಿತ್ತು ಮಾತ್ರ. ಆಹಾ, ಹಂಗೆ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತಲ್ಲ. ಅಲ್ಲೇ ರೀ, ಮುಂದಕ್ಕೆ ಹೋಗಿ ಒಂಚೂರು ಈ ಕಡೆ ಬರಮಿ. ಹಾಂ, ಕಾಣಿಸ್ತಾ ಇದೆ. So okay boys, as for now we completed 100 kilometers non-stop ride after completing ಟಿಫನ್. ತಿಂಡಿ ಆದಮೇಲೆ 100 kilometers ಬಂದಿದ್ದೀವಿ. ನೋಡ್ರಪ್ಪ ಇಲ್ಲಿ ಗ್ಲೌಸ್ ಕಿಸ್ಟ್ ಇದೆಲ್ಲ ಗ್ಲೌಸ್ ಹಾಕಿದ್ರು ನೋಡಿ ಹೆಂಗಾಗಿದೆ. ಸೊ ಇವಾಗ ಒಂದು ವಾಟರ್ ಬ್ರೇಕ್ ಹಾಕ್ಕೊಂಬಿಟ್ಟು ಏನ್ರಿ ನೋಡ್ತಾ ಇದ್ದೀರಾ? ಇವಳು ಯಾರು ಹೇಳು? ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾನೆ ಇಂಥವಳೆ. ನಮ್ಮದಲ್ಲಿ ಏನೋ ಓದ್ತಾ ಇದ್ದೆ ನಾನು, ಏನೋ ಓದ್ತಾ ಇದ್ದೆ. ಸೊ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಇವತ್ತು ಅಂದರೆ, ಇವತ್ತು ಐ ಆಮ್ ದ ಬರ್ಡೇ ಬಾಯ್. ಸೊ ದಿಸ್ ಈಸ್ ಅಕ್ಟೋಬರ್ 4th ಅಲ್ವಾ ಇವತ್ತು? ಇಂಗ್ಲೀಷೆಲ್ಲ ಮಾತಾಡ್ತಾ ಇದ್ದೀನಿ, ಬರ್ಡೇ ಅಲ್ಲ ಅದಕ್ಕೆ. ಇವತ್ತು ಅಕ್ಟೋಬರ್ 4th. ಇವತ್ತು ನನ್ನ ಹುಟ್ಟುಹಬ್ಬದ ಕಾರಣ ನಾವಿದ್ದೀವಿ ರೋಡ್ ಟ್ರಿಪ್ಪಲ್ಲಿ. ಕ್ಯಾಮ್ರಾ ಲೆನ್ಸು ವಾಯ್ಸ್ ಕೇಳಿಸಿದ್ರೆ ಅಂದರೆ ಬೇಜಾರು ಮಾಡ್ತೀವಿ. ಫೇವ್ರೆಟ್ ಥಿಂಗ್ ಟು ಡೂ ಆನ್ ಎ ಬರ್ಡೇ, ಇಟ್ಸ್ ಲಾಂಗ್ ರೈಡ್. ಚಾರ್ಲಿ ಅಂತೂ ಇಷ್ಟು ಮಣ್ಣು ಐತೆ, ಒಂದು 4 kg ಮಣ್ಣೆ ಐತೆ ಅನ್ಸುತ್ತೆ. ಬ್ಯಾಗ್ ಮಾತ್ರ ಗಟ್ಟಿ ಕೂತೈತೆ. ನೀರು ಕುಡ್ಕೊಬಿಟ್ಟು ರತ್ನಗಿರಿ ಎಷ್ಟಾಯ್ತಿನ 130 130 ಐತೆ ಬಾಯ್. ಇನ್ನು 130 ಕಿಲೋಮೀಟರ್ ಐತೆ ರತ್ನಗಿರಿ. ನೆಕ್ಸ್ಟು ರೋಡ್ ಹಿಂಗೆ ಇದ್ದರೆ ಹೊಡೆದ್ಬಿಡ್ಬೋದು ನಾನ್ ಸ್ಟಾಪು. ಇಲ್ಲಾಂದರೆ ಇನ್ನೊಂದು ಬ್ರೇಕ್ ಹಾಕಿ ಇನ್ನೊಂದು ಸಲ ನೀರಿಗೆ ಕುಡ್ಕೊಂಡು ಆರಾಮಾಗಿ ಹೋಗ್ತೀವಿ. ಚೆಕ್-ಇನ್ ಟೈಮ್ 12ಗೆ ಹೇಳಿದ್ವಿ. ಸೊ ಕರೆಕ್ಟ್ ಟೈಮಿಗೆ ಹೋಗ್ತೀವಿ ಅನಿಸುತ್ತೆ. ನಿಮಗೆ ಎಷ್ಟು ಕೇಳಿಸ್ತು ಅಂತ ಗೊತ್ತಿಲ್ಲ ನನಗೆ, ಯಾಕೆಂದರೆ ವೆಹಿಕಲ್ಸ್ ಜಾಸ್ತಿ. ಬೈಕು ಒಳಗಡೆ ಇಟ್ಟಿದ್ದೀನಿ, ಒಳಗಡೆ. We are budget vloggers, we don't have wireless microphones. ತಾದ ಹಾಗಿದೆ ನನ್ನ ಈ ಚೆಲುವನ್ನು ಅನೆಯುವಂತೆ ಮಾಡಿದೆ. ಭೂಮಿಂದು ಒಂದಾದ ಹಾಗಿದೆ ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ. ತಂದಾನು ತನುವೆಲ್ಲ ತಂದಾನು, ಇವನು ಸುಂದಾನು, ಮನಸ್ಸೆಲ್ಲ ಚಂದಾನು, ಮನಸ್ಸೆಲ್ಲ ಸಮಥಿಂಗ್ ಒಯ್ಯಾಲೆಯಾಗಿದೆ. ಆಕಾಶ ಭೂಮಿಂದು ಒಂದಾದ ಹಾಗಿದೆ ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ.
ಏನು ಸಾಂಗು ಇಷ್ಟೇ ಬರೋದು ಕೆಳಗೆ ಬ್ಯಾಗ್ ಕೊಟ್ಬಿಟ್ಟು ಹೆಂಗಿದ್ದ ನೋಡು ಅಂತಾಳೆ ಬಸ್ ಇವಾಗ ಏನಪ್ಪ ಅಂದರೆ ಒಂದು ಸಲ ಗೂಗಲ್ ಮ್ಯಾಪ್ ಆಫ್ ಮಾಡಿಬಿಟ್ಟು ಆನ್ ಮಾಡಿದ ತಕ್ಷಣ 20 ಕಿಲೋಮೀಟ್ರ್ ಜಾಸ್ತಿ ತೋರಿಸ್ತೈತೆ. ನಾವು ಹೆಂಗೋ ಇನ್ನೊಂದು 50 ಕಿಲೋಮೀಟ್ರು ಹೊರಟ್ಬಿಡೋಣ ಅರ್ಧ ಗಂಟೆಗೆ ಅಂತಂದರೆ ಈಗ ನೋಡಿದ್ರೆ 1.5 ಅವರ್ ತೋರಿಸ್ತೈತೆ. ಸಡನ್ನಾಗಿ ಏನಾಯಿತು ಅಂತ ಗೊತ್ತಿಲ್ಲ ಗೂಗಲ್ ಮ್ಯಾಪ್ಗೆ. ಸೊ ಟೈಮ್ ಬಂದ್ಬಿಟ್ಟು ಇವಾಗ 11:30, 1 ಗಂಟೆ ಆಗುತ್ತೆ ಅನಿಸುತ್ತೆ ನಾವು ಸ್ಟೇಗೆ ಹೋಗೋ ಅಷ್ಟೊತ್ತಿಗೆ. ಚಲೋ ಇವಾಗ ಒಂದು ಲೈಮ್ ಸೋಡಾ ಮತ್ತು ಒಂದು ಏನಾದರೂ ಕೋಕಮ್ ಜ್ಯೂಸ್, ಕೋಕಮ್ ಶರಬತ್ತು, ಬೀಟ್ರೂಟ್ ಜ್ಯೂಸ್ ಅನಿಸುತ್ತೆ. ಬೀಟ್ರೂಟ್ ಜ್ಯೂಸ್ ಥರ ಇತ್ತು. ಸೊ ಅದನ್ನ ಕುಡ್ಕೊಂಬಿಟ್ಟು ಹೊಡ್ತಾಯಿದ್ದೀವಿ. ಅವಾಗ ಬ್ರೇಕ್ ಬೇಕು ಬೈಸ್, ಇಲ್ಲ ಅಂದರೆ ಬ್ಯಾಂಡ್ ಬಜಾ ಭಾರತ್ ಮಾಡ್ತದೆ ಹಿಂದೆ. ಚಲೇ ಮೋಸ್ಟ್ಲಿ ನಾವು ಆ ಸೈಡಲ್ಲಿ ಇದ್ವಲ್ಲ ಬಾಯ್ಸ್, ಅದಕ್ಕೆ ಗೂಗಲ್ ಮ್ಯಾಪ್ಸು ನಮಗೆ 20 ಕಿಲೋಮೀಟ್ರ್ ಜಾಸ್ತಿ ತೋರಿಸ್ತಾ ಇತ್ತು ಅನಿಸುತ್ತೆ. 71 ತೋರಿಸ್ತಾ ಇತ್ತು, 20 ಅಲ್ಲ 30 ಕಿಲೋಮೀಟ್ರ್ ಜಾಸ್ತಿ ತೋರಿಸ್ತಾ ಇತ್ತು. ಜಸ್ಟ್ ಈ ರೋಡಿಗೆ ಬಂದ ತಕ್ಷಣ ಈಗ ಗೂಗಲ್ ಮ್ಯಾಪ್ ಹಾಕಿದ್ರೆ 45 ತೋರಿಸ್ತೈತೆ ಇವಾಗ. ಸೊ ನಾವು ಅಂದ್ಕೊಂಡಿದ್ದು ನಮ್ಮ ಲೆಕ್ಕದ ಪ್ರಕಾರ ಅಷ್ಟೇ 45. ಅಯ್ಯೋ ರಾಮ, ಮಳೆ ಬರ್ತೈತ್ರಿ ರೇ ರಂಜಿತಾ. ಸೊ 45 ಕಿಲೋಮೀಟ್ರು ಹೊರಡ್ಬಿಡೋಣ ಬಾಯ್ಸ್, 1/4 ಗಂಟೆ 1 ಅವರಲ್ಲಿ ಅಷ್ಟಂತೂ ಹಿಡಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಅಲ್ಲಿ ಮಳೆ ನೋಡ್ರಪ್ಪ ಅಲ್ಲಿ. ಅಯ್ಯೋ ರಾಮ, ಮಧ್ಯದಲ್ಲಿ ಹೋಗಿ ಸಿಗೋಕ್ಕೆ ಬಿಟ್ಟವಲ್ಲ. ರೈನ್ ಲೇಯರು ಮೇಲೆ ಹಾಕೊಂಡಿದ್ದೀವಿ ನಾವು, ಪ್ಯಾಂಟೇನೋ ಹಾಕೊಂಡಿದ್ದೀವಿ, ಟಾಪ್ ಲೇಯರ್ ಹಾಕೊಂಡಿಲ್ಲ ಇನ್ನು. ಸೊ ಮಳೆರಾಯ ಸ್ವಲ್ಪ ತಡ್ಕೊಂಡು ಮಳೆರಾಯ ಬರುವಂತೆ ನಾವು ರೂಮ್ಗೆ ಹೋಗ್ಬಿಡ್ತೀವಿ, ಆಮೇಲೆ ಬಂದ್ಬಿಡು. ನಾವು ಹೇಳ್ದಂಗೆಲ್ಲ ಕೇಳೋಂಗಿದ್ದಿದ್ರೆ ಎಷ್ಟು ಆಟ ಆಡಿಸ್ತಿದ್ವೋ. ಸಡನ್ ಬ್ರೈಟ್ನೆಸ್ ಅಪ್ಪು ಡೌನ್ ಆಯ್ತದೆ. ಗ್ಲೌಸು ಒಳಗಿಟ್ಟಿದ್ದೀನಿ, ಎಲ್ಲಿಗೆ ಬಿಟ್ಕೊಂಡ್ಬಿಟ್ಟಿದ್ದೀವೋ ಅನ್ಸ್ಬಿಡ್ತದೆ ಒಂದ್ಸಲ. ಮಳೆ ಬಂತು ಮಳೆ. ನೀವು ಹಾಕೇಳಿ ಫಸ್ಟು. ಸರ್ಕಸ್ ಈ ಕಡೆ ಒಂದು ಇನ್ನು ಈಗ ಕಟ್ತಾ ಇರ್ತಾನೆ, ಉದ್ರುಬಿಟ್ಟತ್ತಲ್ಲ. ಹೆಲ್ಮೆಟ್ ಕೊಡಿ. ಇದಕ್ಕೆ ರೈನ್ ಲೇಯರ್ ತೆಗಿಯಲ್ಲ ಬಾಯ್ಸ್, ತೆಗೆದ್ರೆ ಈ ಥರ ಕಷ್ಟ. ಸಡನ್ ಮಳೆ ಬಂದುಬಿಟ್ರೆ ಬಟ್ ಏನು ಮಾಡೋಕ್ಕಾಗಲ್ಲ. ಇಷ್ಟೊತ್ತಂಗ ಕಂಫರ್ಟಬಲ್ ಆಗಿದ್ವಲ್ಲ, ಅವು ತೆಗೆದ್ಬಿಟ್ಟು ಹಾಂ ಒಳ್ಳೆ ಮಳೆ. ನಾವು ನಿಂತಿರೋ ಬ್ರಿಡ್ಜ್ ಹತ್ರನೇ ಇಲ್ಲ. ಯಾಕ್ರಿ ಲಾರಿಗಳು ಬರ್ಬೇಕಾ? ಅಯ್ಯೋ, ಅವ್ರಿಗೋಸ್ಕರ ಪಟ ಅರ್ಜೆಂಟಲ್ಲಿ ಹಾಕ್ಕೊಂಬರೋದಾಯ್ತು. ದರಿದ್ರ ನನ್ನ ಮಕ್ಕಳು 40% ಟ್ಯಾಕ್ಸ್ ಇಸ್ಕೊಂತಾರೆ. ರೋಡ್ ನೋಡಿ ಹೆಂಗೆ ಮೇಂಟೈನ್ ಮಾಡೋರು ಅಂತ ಈಗ ಬೈಬೋದು. ಇಷ್ಟೋ ತನಕ ಚೆನ್ನಾಗೇ ಇತ್ತು ರೋಡು, ಈಗ ಹಿಂಗೆ ಹಾಳು ಮಾಡಿರೋದು. ಇಲ್ಲಿ ಸಖತ್ ಲಾರಿಗಳು ಓಡಾಡ್ತವ್ರಪ್ಪ, ದೊಡ್ಡ ಲಾರಿಗಳು. ನದಿ ನೋಡ್ರಿ ಅಲ್ಲಿ. ಹಾಂ, ನಾವು ಈ ಥರ ಹೆವಿ ಮಳೆ ತುಂಬ ಬರುತ್ತೆ ಅಂದ್ಕೊಂಡಿದ್ವಿ ಬಾಯ್. ಆದರೆ ಏನಪ್ಪ ಅಂದರೆ ಫಸ್ಟ್ ಟೈಮ್ ಬರ್ತಾ ಇರೋದು ಮಳೆ ನಮಗೆ ಸಿಗ್ತಿರೋದು. ಅಂದರೆ ಕೈಗೆ ಅಡ್ಡ ಬಂದಿದ್ರೆ ಒಂಚೂರು ಬೇಜಾರು ಮಾಡ್ಕೊಂಬಿಡಿ. ಯಾಕೆ ಅಂದರೆ ಗೋಪುರನ ಮುಚ್ಚಬೇಕಲ್ಲ ಒಂಚೂರು ಮಳೆಯಿಂದ. ಸೊ ಆದಷ್ಟು ಕೈಯಲ್ಲೇ ಹಿಂಗೆ ಹಿಡಿದ್ಬಿಡ್ತೀನಿ. 2 ಪಾಯಿಂಟ್ ಇದ್ದಾವೆ, ಆ ಪಾಯಿಂಟಿಂದ ನೀರು ಹೋಗ್ಬೇಕು ಅಷ್ಟೇ. ಬಿಟ್ಟರೆ ಬೇರೆ ಕಡೆಯಿಂದ ಎಲ್ಲ ಹೋಗ್ತಿರೋ ಥರ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ನಿಧಾಲೇ ಬಾಡಿ. ಮಳೆರಾಯ ಎದಕ್ಕೆ ಹೇಳೋ ಈಗ ಸಡನ್ನಾಗೆ? ಒಬ್ಬ ಕೈಗೆ ಪಟ ಹೊಡಿತೈತೆ.
ತಡ ನೋಡಿ, ಇವಾಗ ಸ್ವಲ್ಪ ಕಮ್ಮಿ ಆಯಿತು. ಸೋನೆ ಬರ್ತಾ ಆಯ್ತು ಇವಾಗ. ಓ, ಸ್ಪೆಕ್ಸು. ಸ್ಪೆಕ್ಸು ಇಲ್ಲಿಗೆ ಬಂದ್ಬಿಟ್ಟಾಯ್ತು ಕಣ. ಹೆಂಗೆ ಬಂತು ಅಂತ ಗೊತ್ತಿಲ್ಲ, ತೆಗಿಯೋಕ್ಕಾಗಲ್ಲ ಅನಿಸುತ್ತೆ. ಒಂದು ನಿಮಿಷ ಕೊಡ್ತೀನಿ ರೀ. ಹಾಂ, ಅಲ್ಲೇ ಐತಲ್ಲ, ಅದೇ ಅದು ಸಿಗಿಸ್ಕೊಂಡೆ. ಆ ಗ್ಯಾಪಲ್ಲಿ ಅಲ್ಲಿಗೆ ಬಂದಿರ್ಬೇಕು ಅದು. ಬಿಡು ತಕ್ಕೊಡ್ತೀನಿ. ಏ ಇಲ್ಲ ಕಣಲೇ, ಏ ಮಂಗ್ದುಲ್ಲೇ, ನಾನು ತೆಗ್ದಿಲ್ವಾ? ಪಾಕೆಟ್ ಒಳಗಡೆ ಐತಿ ಕೊಡಲಿ. ಆಮೇ ನನಗೆ ಹೇಳ್ತೀಯಲ್ಲಮ್ಮೆ. ಬಾ, ಈ ಥರ ಮಳೆಲು ನಮ್ಮ ಕಾನ್ವರ್ಸೇಷನ್ ನೋಡಿ, ಜಗಳ ಇಲ್ಲಿ ನನಗೂ ಅವಳಿಗೂ ಎಲ್ಲೈತೆ ಅಂತ. ಗೋವಾ ಹೈವೇಯಿಂದ ರತ್ನಗಿರಿ ಕಡೆಗೆ ಟರ್ನ್ ಬಾಯ್ಸ್. ನಮ್ಮದು ಅಣ್ಣ, ನಾವು ಈ ಕಡೆ ಹೋಯ್ತೀವಿ. ಇರೋಣ, ಯಾರು ಗೊತ್ತಾಯಿದ್ರೆ. ಇದು ಯಾವುದೋ ಹಳ್ಳಿ ರೋಡ್ಗೆ ಹೋಯ್ತಿದ್ದೀವಲ್ರಿ. ರತ್ನಗಿರಿ 25 ಜೈಗಡ್ಡ. ಅದು ಜೈಗಡ್, ಪಣಜಿ ಎಲ್ಲ ಆ ಕಡೆ. ನಾವು 25 ಕಿಲೋಮೀಟರ್ಸ್ ಅವೇ ಫ್ರಮ್ ರತ್ನಗಿರಿ. ಇದ್ಯಾವ ನದಿನಾ ಇದು? ಗಡ್ಗಡ್ಡೆನಾ ಇದು? ಗಡ್ಗಡ್ಡೆನಾ ಅಂದೆ. ಇಲ್ಲೈತಲ್ಲ ಏನೋ ಅಶಿ ಪೂಲೆನಾ? ಹಾಂ, ಉಕ್ಷಿ ಪೂಲೆ. ಗಾಡಿ ಬತ್ತಾಯ್ತಾ? ಫೋಟೋ ತಕ್ಕೊಳ್ಳೋಣ ಅಂದ್ಕೊಂಡೆ. ಹಾಂ, ಹೌದು. ಎಲ್ಲ ಸಣ್ಣ ನದಿಗಳು ಜಾಸ್ತಿ ಇದ್ದಾವೆ. ನದಿಗೆಲ್ಲ ಯಾರು ಹೆಸರು ಇಡ್ತಾರ? ನಾಮಕರಣ ಮಾಡ್ತಾರ ಅವಕ್ಕೆ ಅವ್ರ ಅಪ್ಪ ಅಮ್ಮ. ಇವಳು ಕ್ವಶನ್ಗಳಿಗೆ ಆನ್ಸರ್ ಹೇಳೋ ಅಷ್ಟೊತ್ತಿಗೆ ನನಗೆ ಆಯ್ತದೆ ಬಾಯ್, ತಲೆಯಲ್ಲಿ ಹುಳ ಬಿಟ್ಬಿಡ್ತಾಳೆ. ನದಿಗಳಿಗೆ ಯಾರು ಹೆಸರು ಇಡ್ತಾರೆ ಅಂತ ಕೇಳ್ತೇಳೆ. ಏನು ಹೇಳಿ ನಾನು? ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ರಪ್ಪ ರೀ. 2 ರೋಡ್ ಇದಾವ್ರಿ. ಯಾವ ಕಡೆ ರೀ? ಮ್ಯಾಪ್ ವರ್ಕ್ ಆಗ್ತೈತಾ? ಹಾಂ, ಏನೋ 18 ಕಿಲೋಮೀಟ್ರ್ ಹಿಂಗೆ ಆಯ್ತೋ ಏನೋ. ರತ್ನಗಿರಿ 22. ಹಾಂ, ಅದೇನೇನು ಮಾಡ್ತಾರಪ್ಪ ಇಲ್ಲೆಲ್ಲ ಬೆಟ್ಟದ ಮೇಲೆಲ್ಲ. ಓಕೆ, ದೊಡ್ಡ ಏರ್ಪಿನ್ ಬೆಂಡ್ ಐತಂತೆ ಬಾಯ್ಸ್. ನಮ್ಮ ಗೂಗಲ್ ಆಂಟಿ ಜೊತೆ ನಮ್ಮ ಆಂಟಿನೂ ಹೇಳ್ತಿದ್ದಾರೆ. ಬೆಟ್ಟ ಹತ್ತಿ ಮತ್ತೆ ಬೆಟ್ಟ ಇಳಿದ್ರೆ ನಮ್ಮ ಜಾಗ ಸಿಗ್ತದೆ ಇವಾಗ. ಏ ಮಳೆ ಸೋನೆ, ಸ್ವಲ್ಪ ನಿಲ್ಲು.
ಮಳೆರಾಯ ಏನಿದು ಟ್ವಿಸ್ಟು. ನಿನ್ನ ಕೇಳ್ತಾ ಇದ್ರಲ್ರಿ ಮಳೆರಾಯ ಬಾ 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 ಅಂತ, ಅದಕ್ಕೆ. ಕ್ರೇಜಿ. ಓ ಮೈ ಗಾಡ್, ಎಬ್ಬಿ ಹೊಡಿತೈತೆ ಬಸ್ ಮಳೆ. ನಿಮಗೆ ಹೆಂಗೆ ಕಾಣಿಸ್ತೈತೆ ಏನೋ ಗೊತ್ತಿಲ್ಲ ಗೋಪುರದಲ್ಲಿ. ಕ್ರೇಜಿ ಆಗೈತೆ ಮಾತ್ರ. ಅಲ್ಲೆಲ್ಲ ಓದೋದಿತ್ತು ರೀ, ಕ್ರೇಜಿ ಆಗೈತೆ. ಇಲ್ಲ ಈಗಂತ ಫೋಟೋ ತಗೊಳೋದು. ಹಾಂ 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 ರಾಣಿ. ಗೋಪ್ರೋ 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 ಗೋಪ್ರೋ. ಇಷ್ಟೋ ತನಕ ಕ್ಯಾಮ್ರಾ ಹಾಕ್ಬಿಟ್ಟಿದ್ದೆ, ಈಗ ಆನ್ ಮಾಡಿದ ತಕ್ಷಣ ಟ್ರಾಫಿಕ್ ಜಾಮ್ ಬಂತು. ಅಯ್ಯೋ, ನದಿ ನದಿ ನದಿ, ಎಲ್ಲ ಕಡೆ ನದಿ, ಬಟ್ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಎಲ್ಲ ಕಡೆ. ಅಣ್ಣ ಇರೋಣ, ನಾನು ಹೋಗ್ಬಿಡ್ತೀನಿ. ಓಕೆ. ಏ ಡಾಗೇಶ್, ಏ ಡಾಗೇಶ್ ಅಡ್ಡ ಬರ್ಬಿಡ್ತೀಯ ಟ್ರಪ್ಪ. MH MH MH. ರತ್ನಗಿರಿ 6 ಕಿಲೋಮೀಟರ್ಸ್. ನಮ್ಮ ಸ್ಟೇಗೆ ಹೋಗೋ ದಾರಿನೇ ಹಿಂಗೈತಲ್ಲ ಬೈಸ್, ಫುಲ್ಲು ಬೈಲಲ್ಲಿ ಐತೆ ಯಾಕೋ. ಹಾಂ ಹಾಂ. ಇನ್ನೂ ಎಷ್ಟು ದೂರ ಐತೆ ಹೇಳು? 1 ಕಿಲೋಮೀಟರ್. ಎಷ್ಟು ಖಾಲಿ ಖಾಲಿ ಜಾಗ ಐತಲ್ಲ ಈ ಥರ. ನಮ್ಮ ಸ್ಟೇ ಹತ್ರ ಬಂದ್ವಿ ಬಾಯ್ಸ್. ಮಾಂಗಲ್ಯ, ಥಿಂಕ್ ಇಟ್ಸ್ ನೈಸ್. ವೆಲ್ಕಮ್. ಥ್ಯಾಂಕ್ ಯು ಸರ್. ಮೋಸ್ಟ್ಲಿ ಬ್ಯಾಟ್ರಿ. Finally we are in our stay guys. Look at our stay. It looks so cool. Tane, and I will show you one thing. See here. View. ಆ ಕಡೆವರೆಗೂ ವ್ಯೂ, ಈ ಕಡೆವರೆಗೂ ವ್ಯೂ ಐತೆ. ಸೊ ಚೆನ್ನಾಗೈತೆ ಅಷ್ಟೇ, ಸ್ವಲ್ಪ ದೂರ ಐತೆ ಅಷ್ಟೇ ಸಿಟಿಯಿಂದ. ಅದು ಬಿಟ್ಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ. ನನ್ನ ಬ್ಯಾಟ್ರಿ ಹೊಗೆ ಆಗೈತೆ. ಸೊ ಫೈನಲಿ ವಿ ರೀಚ್ ರತ್ನಗಿರಿ. ಆ್ಯಸ್ ಶೋನ್ ಗೂಗಲ್ ಮ್ಯಾಪಲ್ಲಿ 6 ಅವರ್ ತೋರಿಸ್ತಿತ್ತು. ಸೊ ಕರೆಕ್ಟಾಗಿ 6 ಅವರೇ ತಗೊಂಡಿದ್ದೀವಿ. ಸೊ ಸ್ವಲ್ಪ ಚಿಲ್ ಮಾಡಿಬಿಟ್ಟು ನಂತರ ಹೊರಗೆ ಹೋಗ್ತೀವಿ. ಸೊ ಅಲ್ಲಿ ತನಕ ಸಿಗೋಣ. ನೆಕ್ಸ್ಟ್ ಏನೇನು ಮಾತಾಡ್ತೀನಿ.